ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಯಲಹಂಕ ಜಕ್ಕೂರು ಬೆಂಗಳೂರಲ್ಲಿ ಇದ್ದೀವಿ. ಇದು ಆರ್ಕಾವತಿ ಲೇಔಟು. ನಮ್ಮದು ಒಂದು ನೋಡ್ತಾ ಇದ್ದೀರಾ ಮಟೀರಿಯಲ್ ಕಾಂಟ್ರಾಕ್ಟಿಂದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಈ ಪ್ರಾಜೆಕ್ಟು 20/30 G+4 ಕನ್ಸ್ಟ್ರಕ್ಷನ್ ಐತಲ್ಲ, ಈಗ ನಡೀತಾ ಇದೆ ನಮ್ಮದು. ಸೊ ಫೈನಲ್ ಸ್ಟೇಜಲ್ಲಿ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀರಾ ನೀವು, ಎಲ್ಲ ಪ್ಲಾಸ್ಟ್ರಿಂಗು ನಡೀತಾ ಇದೆ. ಈಗ ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗು ಆಲ್ಮೋಸ್ಟ್ ಐತಲ್ಲ, ಇಂಟೀರಿಯರ್ ಪ್ಲಾಸ್ಟ್ರ್ ಎಲ್ಲ ಮುಗಿದಿದೆ. ಸೊ ಈಗ ನೀವು ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಯಾವ ಪಾಯಿಂಟ್ಸನ್ನು ನೀವು ಗಮನ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಒಂದು 10 to 12 ಪಾಯಿಂಟ್ಸು ನಾನು ನಿಮಗೆ ಹೇಳ್ತಿದ್ದೀನಿ. ನಿಮ್ಮ ಮನೆಗೂ ನೀವು ಯಾವಾಗಲೂ ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದೀರಾ, ಹೊರಗಡೆ ಪ್ಲಾಸ್ಟ್ರಿಂಗ್ ಮಾಡಬೇಕು. ಸೊ ಏನೇನು ನೀವು ಪಾಯಿಂಟ್ಸ್ ಗಮನ ಕೊಟ್ಟು ಪ್ಲಾಸ್ಟ್ರಿಂಗ್ ಮಾಡಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀವಿ. ಸೊ ಈಗ ನಮ್ಮದು ಆಫೀಸ್ ಐತಲ್ಲ, ಬೆಂಗಳೂರು ನಿಯರ್ JP ನಗರ್ ಯಲಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮದು ಒಂದು ಆಫೀಸ್ ಇದೆ. ನೀವು ಐತಲ್ಲ ಮಟೀರಿಯಲ್ ಕಾಂಟ್ರಾಕ್ಟು, ಪ್ಲ್ಯಾನಿಂಗ್, ಡಿಸೈನಿಂಗ್, ಕನ್ಸ್ಟ್ರಕ್ಷನಿಗೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ದಾವಣಗೆರೆಯಲ್ಲಿ ಬಂದರೆ ನಿಯರ್ RTO ಆಫೀಸ್, ವಿಜಯನಗರ ಎಕ್ಸ್ಟೆನ್ಷನ್ ದಾವಣಗೆರೆಯಲ್ಲೂ ಆಫೀಸ್ ಇದೆ. ಸೊ ಅಲ್ಲೂ ಐತಲ್ಲ, ನೀವು ಐತಲ್ಲ ಮಟೀರಿಯಲ್ ಕಾಂಟ್ರಾಕ್ಟು, ಪ್ಲ್ಯಾನಿಂಗ್, ಡಿಸೈನಿಂಗ್, ಕನ್ಸ್ಟ್ರಕ್ಷನಿಗೆ ನಮಗೆ ನೀವು ಐತಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಈಗ ಕಂಪ್ಲೀಟ್ ವಿಡಿಯೋ ಶುರು ಮಾಡೋಣ. ಈಗ ಫಸ್ಟ್ ಪಾಯಿಂಟಲ್ಲಿ ನೀವು ಯಾವಾಗ್ಲೂ ಪ್ಲಾಸ್ಟ್ರಿಂಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಇದು ನೋಡ್ತಾ ಇದ್ದೀರಲ್ಲ, ಇಂಥ ಗೋಡೆ ಐತಲ್ಲ ಮಿನಿಮಮ್ಮು 7 ಡೇಸಿಂದ 7 to 10 ಡೇಸು ಓಲ್ಡ್ ಆಗಿರಬೇಕು. ಯಾಕಂದರೆ ಅದು ಸ್ಟ್ರೆಂತು ಅಚೀವ್ ಮಾಡುತ್ತೆ. ಅಲ್ಲಿ ತನಕ ನೀವು ಐತಲ್ಲ ಬಿಟ್ಟೆ ಪ್ಲಾಸ್ಟ್ರಿಂಗ್ ಮಾಡಬೇಕು. ಇವತ್ತು ಗೋಡೆ ಕಟ್ಟಿದ್ದೀರಾ, ನಾಳೆ ಆಗಲಿ ನಾಡ್ದಾಗ್ಲಿನೇ ನಾವು ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಅದು ಐತಲ್ಲ ಸ್ಟ್ರೆಂತ್ ಅಚೀವ್ ಮಾಡೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಪ್ಲಾಸ್ಟ್ರಿಂಗ್ ಮಾಡೋಕ್ಕಿಂತ ಮುಂಚೆ ಈಗ ಗೋಡೆ ಐತಲ್ಲ ಯಾವಾಗಲೂ 7 days to 10 ಡೇಸು ಐತಲ್ಲ ಮಿನಿಮಮ್ ಆಗಿ ಹಳೇದಾಗಿರಬೇಕು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಲಾಸ್ಟ್ರಿಂಗ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಟರ್ನಲ್ ಪ್ಲಾಸ್ಟ್ರು, ಈಗ ಗೋಡೆಯಲ್ಲಿ ಐತಲ್ಲ ಹೊರಗಿಂದು ಧೂಳ, ಆಮೇಲೆ ಗ್ರೂ ಕಟಿಂಗ್ ಮಾಡಿರೋದು, ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗಿಂದು ಧೂಳ, ಸಿಮೆಂಟು, ಅವು ಎಲ್ಲ ಐತಲ್ಲ ವೇಸ್ಟು ಇದ್ರ ಮೇಲೆ ಬಿದ್ದಿರುತ್ತೆ. ನೀವು ಡೈರೆಕ್ಟ್ ಪ್ಲಾಸ್ಟ್ರ್ ಮಾಡಿದರೆ ಅದು ಐತಲ್ಲ ಬಾಂಡ್ ಸರಿಯಾಗಿ ಆಗೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ನೀವು ಪ್ಲಾಸ್ಟ್ರ್ ಮಾಡೋಕ್ಕಿಂತ ಮುಂಚೆ ಡಸ್ಟು, ಆಮೇಲೆ ಏನಾದ್ರು ಸಣ್ಣ ಪುಟ್ಟ ಪಾರ್ಟಿಕಲ್ಸ್ ಇದ್ದರೆ ಅದು ಐತಲ್ಲ ಮೊದಲು ನೀವು ಗೋಡೆಗೆ ಎಲ್ಲ ಕ್ಲೀನಿಂಗ್ ಮಾಡಿಸ್ಬೇಕು. ನೆಕ್ಸ್ಟ್ ಪಾಯಿಂಟಲ್ಲಿ ಎಕ್ಸ್ಟರ್ನಲ್ ಪ್ಲಾಸ್ಟರ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಗೋಡೆ ಕಟ್ಟೋ ಟೈಮ್ನಾಗೆ ಒಂದು ಐತಲ್ಲ ಪಾಯಿಂಟು ಅಬ್ಸರ್ವ್ ಮಾಡಬೇಕಾಗುತ್ತೆ. ಗೋಡೆ ಕಟ್ಟೋ ಟೈಮ್ನಾಗೆ ಈ ಥರ ಐತಲ್ಲ ಜಾಯಿಂಟ್ಸಲ್ಲಿ ರೇಕ್ ಮಾಡಿಸ್ಬೇಕಾಗುತ್ತೆ. ಇದು ಏನು ನೋಡ್ತಾ ಇದ್ದೀರಲ್ಲ, ಈ ಥರ ಜಾಯಿಂಟಲ್ಲಿ ರೇಕ್ ಮಾಡಿಸಿದರೆ ಏನಾಗುತ್ತೆ ಅಂದರೆ ನೀವು ಪ್ಲಾಸ್ಟ್ರಿಂಗ್ ಮಾಡ್ತಿರಲ್ಲ ಅದು ಐತಲ್ಲ ಬಾಂಡಿಂಗ್ ಆಗುತ್ತೆ. ಇದು ಮಿನಿಮಮ್ ಆಗಿ ನಿಮಗೆ 10 to 12 mm ಐತಲ್ಲ ನಿಮಗೆ ಇದು ರೇಕು ನೀವು ಮಾಡಿಸ್ಲೇಬೇಕು. ಗೋಡೆ ಕಟ್ಟೋ ಟೈಮ್ನಾಗೆ ಅದು ಮಾಡಿಸಿದರೆ ಏನಾಗುತ್ತೆ, ಇನ್ಸೈಡು ಮತ್ತು ಔಟ್ಸೈಡು ಎರಡು ಕಡೆ ಮಾಡಿಸಿದರೆ ನೀವು ಪ್ಲಾಸ್ಟ್ರಿಂಗ್ ಏನು ಮಾಡ್ತಿರಲ್ಲ ಅದು ಐತಲ್ಲ ಬಾಂಡಿಂಗು, ಪ್ಲಾಸ್ಟ್ರಿಂಗು ಮತ್ತು ಗೋಡೆಗೆ ಚೆನ್ನಾಗಿ ಬಿಗಿಯಾಗಿ ಹಿಡಿಯುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಎಲ್ಲೆಲ್ಲಿ ಕಾಲಮ್ ಇರುತ್ತೆ, ಬೀಮ್ ಇರುತ್ತೆ, ಪ್ಲಾಸ್ಟ್ರಿಂಗ್ ಮಾಡೋಕ್ಕಿಂತ ಮುಂಚೆನೇ ನೀವು ಐತಲ್ಲ ಯಾವಾಗ ಡಿಶೆಟ್ರಿಂಗ್ ಆಗಿರುತ್ತೆ ಆವಾಗಲೇ ಐತಲ್ಲ ಅದಕ್ಕೆ ಹ್ಯಾಕಿಂಗ್ ಮಾಡಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ಆಯಿಲು ಎಲ್ಲ ಐತಲ್ಲ ಕಾಲಮ್ ಬಾಕ್ಸಲ್ಲಿ ಹಾಕಿರ್ತಾರೆ. ನೀವು ಡೈರೆಕ್ಟು ಐತಲ್ಲ ಅದಕ್ಕೆ ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಅದು ಏನಾಗುತ್ತೆ, ಕಾಂಕ್ರೀಟು ನೈಸ್ ಸರ್ಫೇಸ್ ಇರುತ್ತೆ, ಅದು ಐತಲ್ಲ ಬಾಂಡಿಂಗು ಪ್ಲಾಸ್ಟ್ರಿಂಗು ಸರಿಯಾಗಿ ಬಿಗಿಯಾಗಿ ಹಿಡಿಯೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಐತಲ್ಲ ಕಂಪಲ್ಸರಿ ನೀವು ಐತಲ್ಲ ಹ್ಯಾಕಿಂಗ್ ಮಾಡಿನೇ ಪ್ಲಾಸ್ಟ್ರಿಂಗ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟಲ್ಲಿ ಸಿಮೆಂಟು ಯಾವ್ದು ಬಳಸಬೇಕು ಅಂತ ಹೇಳ್ತೀವಿ ನಿಮಗೆ. ಪ್ಲಾಸ್ಟ್ರಿಂಗಿಗೆ ಯಾವಾಗಲೂ ನಾರ್ಮಲ್ PPC ಸಿಮೆಂಟನ್ನೇ ಬಳಸಬೇಕು. ನೀವು 43 ಗ್ರೇಡ್ ಆಗಲಿ 53 ಗ್ರೇಡ್ ಆಗಲಿ ಇದು ಯಾವುದು ಐತಲ್ಲ ಬಳಸೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಫಾಸ್ಟ್ ಸೆಟ್ಟಿಂಗ್ ಸಿಮೆಂಟ್ ಇರುತ್ತೆ. ಪ್ಲಾಸ್ಟ್ರಿಂಗ್ ಮಾಡೋ ಟೈಮ್ನಾಗೆ ಸ್ಲೋ ಪ್ರೊಸೆಸ್ ಇರುತ್ತೆ, ನಮಗೆ ಸ್ಲೋ ಸೆಟ್ಟಿಂಗೇ ಆಗಬೇಕಾಗುತ್ತೆ ಸಿಮೆಂಟು. ಹಾಗಾಗಿ ಎಲ್ಲ ಬ್ರ್ಯಾಂಡ್ ಸಿಮೆಂಟಲ್ಲೂ ನಿಮಗೆ ಐತಲ್ಲ PPC ಸಿಮೆಂಟ್ ಸಿಗುತ್ತೆ, ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟ್ ಅಂತ. ಅದೇ ನೀವು ಐತಲ್ಲ ಕೇಳಿ ಪ್ಲಾಸ್ಟ್ರಿಂಗಿಗೆ ಯೂಸ್ ಮಾಡಿ. ನೆಕ್ಸ್ಟ್ ಪಾಯಿಂಟಲ್ಲಿ ಈಗ ಹಿಂದೆ ನೀವು ಪ್ಲಾಸ್ಟ್ರ್ ನೋಡ್ತಾ ಇದ್ದೀರಾ, ಈ ಪ್ಲಾಸ್ಟ್ರಿಗೆ ಮಿಕ್ಸ್ ಎಷ್ಟು ಮಾಡಬೇಕು ಅಂತ ಹೇಳ್ತೀವಿ. ನೀವು ಐತಲ್ಲ ಒಂದು ಬಾಂಡ್ಲಿ ನೀವು ಸಿಮೆಂಟ್ ತೊಗೊತಾ ಇದ್ದೀರಂದರೆ 4 ರಿಂದ 5 ಬಾಂಡ್ಲಿ ನೀವು ಐತಲ್ಲ ಇಲ್ಲಿ ಪಿ ಸ್ಯಾಂಡ್ ತೊಗೋಬೇಕಾಗುತ್ತೆ, ಇಲ್ಲ ಅಂದರೆ ರಿವರ್ ಸ್ಯಾಂಡ್ ತೊಗೋಬೇಕಾಗುತ್ತೆ. ಸೊ ನೀವು ಐತಲ್ಲ 1:6 1:8 ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಪ್ಲಾಸ್ಟ್ರಿಂಗು ಸ್ಟ್ರೆಂತ್ ಐತಲ್ಲ ಕಡಿಮೆ ಬರುತ್ತೆ, ಬಾಂಡಿಂಗ್ ಸ್ಟ್ರೆಂತ್ ಐತಲ್ಲ ಕಡಿಮೆ ಆಗುತ್ತೆ, ಭಾಳ ಬೇಗ ಐತಲ್ಲ ಅದು ಕ್ರ್ಯಾಕ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಿನಿಮಮ್ ಆಗಿ ನೀವು 1:4 ಆರ್ 1:5 ರೇಷಿಯೋ ಅಂದರೆ 1 ಬಾಂಡ್ಲಿ ಸಿಮೆಂಟು 5 ಬಾಂಡ್ಲಿ ಐತಲ್ಲ ನೀವು ಪಿ ಸ್ಯಾಂಡು ಆರ್ ರಿವರ್ ಸ್ಯಾಂಡು ನೀವು ಹಾಕಿ ಐತಲ್ಲ ಎಕ್ಸ್ಟರ್ನಲ್ ಪ್ಲಾಸ್ಟರ್ ಮಾಡ್ಬೋದು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನೀವು ಯಾವಾಗಲೂ ಪ್ಲಾಸ್ಟರ್ ಮಾಡೋಕ್ಕಿಂತ ಮುಂಚೆ ಈ ಥರ ಐತಲ್ಲ ಒಂದು ದಿನ ಬಿಫೋರು ನೀವು ಈ ಥರ ಎಲ್ಲ ಗೋಡೆ ಐತಲ್ಲ ಹಸಿ ಮಾಡಿ ಎಲ್ಲ ಐತಲ್ಲ ಒದ್ದೆ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಐತಲ್ಲ ಪ್ಲಾಸ್ಟ್ರಿಗೆ ಏನು ನೀರು ಹಾಕಿರ್ತೀರಾ ಆ ಪ್ಲಾಸ್ಟ್ರಿಂಗಿಂದು ನೀರು ಈ ಥರ ಸಿಮೆಂಟ್ ಬ್ರಿಕ್ಸ್ ಆಗಲಿ ಮಣ್ಣಿನ ಬ್ರಿಕ್ಸ್ ಆಗಲಿ ಎಳ್ಕೊಂಡ್ಬಿಡುತ್ತೆ. ಸೊ ಅದು ಆವಾಗ ಏನಾಗುತ್ತೆ, ನಿಮ್ಮ ಪ್ಲಾಸ್ಟ್ರಿಂಗಿಂದು ನೀರು ಹೋಗಿ ಸಿಮೆಂಟ್ ಸ್ಟ್ರೆಂತ್ ಕಡಿಮೆ ಆಗಿ ಪ್ಲಾಸ್ಟ್ರಿಂಗ್ ಸ್ಟ್ರೆಂತ್ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಯಾವಾಗಲೂ ಗೋಡೆ ಐತಲ್ಲ ಈ ಥರ ಒದ್ದೆ ಮುಂಚೆನೇ ಮಾಡ್ಕೋಬೇಕು. 1 ಡೇ ಬಿಫೋರು ಪ್ಲಾಸ್ಟ್ರಿಂಗ್ ಮಾಡೋಕ್ಕಿಂತ ಮುಂಚೆ ಈ ಥರ ಒದ್ದೆ ಮಾಡಿಕೊಂಡು ಆಮೇಲೆ ಐತಲ್ಲ ನೀವು ನೆಕ್ಸ್ಟ್ ಪ್ರೊಸೆಸ್. ನೆಕ್ಸ್ಟ್ ಪಾಯಿಂಟಲ್ಲಿ
ಪ್ಲಾಸ್ಟ್ರಿಂಗ್ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಐತಲ್ಲ ಸಿಮೆಂಟ್ ಸ್ಲರ್ರಿ ಯೂಸ್ ಮಾಡಬೇಕಾಗುತ್ತೆ ಬ್ರಿಕ್ಕಿಗೆ, ಯಾಕಂದರೆ ಅದು ಐತಲ್ಲ ನಿಮಗೆ ಬಾಂಡಿಂಗು ಚೆನ್ನಾಗಿ ಕೊಡುತ್ತೆ ಬ್ರಿಕ್ಕಿಗೆ ಮತ್ತು ಐತಲ್ಲ ಪ್ಲಾಸ್ಟ್ರಿಂಗಿಗೆ. ಸೊ ಈ ಥರ ಐತಲ್ಲ ನೀವು ಸಿಮೆಂಟ್ ಸ್ಲರ್ರಿ ಬ್ರಿಕ್ಕಿಗೆ ಸಾಲಿಡ್ ಬ್ಲಾಕ್ಸಿಗೆ ಯೂಸ್ ಮಾಡಬೇಕಾಗುತ್ತೆ. ಜಾಸ್ತಿ ಇದು ಐತಲ್ಲ ಥಿಕ್ನೆಸ್ಸು ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಒಂದು ಮೀಡಿಯಮ್ ಹಾಕಿ ನೀವು ಐತಲ್ಲ ನೆಕ್ಸ್ಟ್ ಪ್ರೊಸೆಸ್ಸು ಪ್ಲಾಸ್ಟ್ರಿಂಗಿಗೆ ಯೂಸ್ ಮಾಡಬೇಕಾಗುತ್ತೆ. ಇದು ಐತಲ್ಲ ನಿಮಗೆ ಬಾಂಡಿಂಗಿಗೆ ಚೆನ್ನಾಗಿ. ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಲಾಸ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲಾಸ್ಟರ್ ಲೆವೆಲ್ ಬರಬೇಕು, ಒಂದು ಟ್ಯೂಬ್ ಲೆವೆಲ್ಲಿಗೆ ಆಗಲಿ ಲೆವೆಲ್ಲಿಗೆ ಕರೆಕ್ಟಾಗಿ ಅಕ್ಯುರೇಟ್ ಬರಬೇಕಂದ್ರೆ ಒಂದು ನಾವು ಐತಲ್ಲ ಬುಳ್ಳು ಹಾಕ್ಕೊತೀವಿ. ಈ ಥರ ನೋಡ್ಬರ್ರಿ ಬುಳ್ಳು ನೋಡಿ, ಇದು ಐತಲ್ಲ ಇಲ್ಲಿ ಬುಳ್ಳು ಹಾಕ್ಕೊಂಡಿದ್ದೀವಿ, ಇಲ್ಲೂ ಬುಳ್ಳು ಹಾಕ್ಕೊಂಡಿದ್ದೀವಿ. ಆ ಥರ ಫುಲ್ಲು ಕಂಪ್ಲೀಟು ಐತಲ್ಲ ಗೋಡೆಗೆ ಮೇಲೆ ಅಂತ ತೊಗೊಳ್ಳಿ, ಫುಲ್ ಕಂಪ್ಲೀಟು ಮೇಲೆ ಗೋಡೆ ತನಕನೂ ಬುಳ್ಳು ಹಾಕ್ಕೊಂಡಿದ್ದೀವಿ. ಆವಾಗ ನಾವು ಏನೀಗ ಪ್ಲಾಸ್ಟರ್ ಮೇಲೆಯಿಂದ ಕೆಳಗೆ ತನಕನೂ ಮಾಡ್ತೀವಿ, ಇದು ಐತಲ್ಲ ಬುಳ್ಳು ಹಾಕಿದರೆ ನಮಗೆ ಪಕ್ಕ ಒಂದು ಲೆವೆಲ್ ಐತಲ್ಲ ಪ್ಲಾಸ್ಟರ್ ಬರುತ್ತೆ, ಅಂಡುಲೇಷನ್ ಆಗಲಿ ಬೆಂಡ್ ಆಗಲಿ ಬರೋದಿಲ್ಲ. ಸೊ ಪಕ್ಕ ನಮಗೆ ಲೆವೆಲ್ ಬೇಕು ಪ್ಲಾಸ್ಟ್ರಿಂಗ್ ಅಂದರೆ ಈ ಥರ ಐತಲ್ಲ ಬುಳ್ಳು ಹಾಕ್ಕೊಂಡೇ ಮಾಡಬೇಕು. ಯಾಕಂದರೆ ಇದು ಪ್ಲಾಸ್ಟ್ರಿಂಗ್ ಮಾಡ್ತಾ ಇರೋದು ನಮಗೆ ಒಂದು ಔಟ್ರ್ ಸರ್ಫೇಸು ಕವರ್ ಮಾಡುತ್ತೆ ಬಿಲ್ಡಿಂಗಿಗೆ. ಪ್ಲಾಸ್ಟ್ರಿಂಗು ಎಕ್ಸ್ಟರ್ನಲ್ಲು ಬಹಳ ನೀಟ್ ಕ್ಲೀನ್ ಅಕ್ಯುರೇಟಾಗಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಇದು ಸಿಮೆಂಟ್ ಪ್ಲಾಸ್ಟರ್ ಏನು ಮಾಡ್ತಾ ಇದ್ದೀರಲ್ಲ ಇದ್ರ ಮಿನಿಮಮ್ ಆಗಿ ಥಿಕ್ನೆಸ್ ನೀವು ಎಷ್ಟು ಇಡಬೇಕು ಅಂತ ಹೇಳ್ತೀವಿ. ಇದ್ರದ್ದು ಪ್ಲಾಸ್ಟರ್ ಥಿಕ್ನೆಸ್ ಬಂದು ನಿಮಗೆ 12 mm to 15 mm ಇದು ಐತಲ್ಲ ಥಿಕ್ನೆಸ್ ಮೇಂಟೈನ್ ಮಾಡಬೇಕು. ಅದಕ್ಕಿಂತ ಕಡಿಮೆನೂ ಮಾಡಬಾರ್ದು, ಅದಕ್ಕಿಂತ ಜಾಸ್ತಿನೂ ಮಾಡಬಾರ್ದು. ಇನ್ ಕೇಸ್ ನಿಮಗೆ ಮೇಲೆ ಬ್ರಿಕ್ ವರ್ಕು ಕೆಳಗೆ ಬ್ರಿಕ್ ವರ್ಕು ಲೆವೆಲ್ ಆಗಿಲ್ಲ, ಬಹಳ ದಪ್ಪ ಪ್ಲಾಸ್ಟರ್ ಬರ್ತಾ ಇದೆ ಅಂದರೆ ನೀವೇನು ಮಾಡಬೇಕು, ಒಂದು ಕೋಟ್ ಪ್ಲಾಸ್ಟರ್ ಕವರ್ ಮಾಡಿಕೊಂಡು ಗೇರೆ ಮಾಡಬೇಕಾಗುತ್ತೆ. ಗ್ರೂ ಮಾಡಿ ಗೇರೆ ಹೊಡೆದು ರಫಾಗಿ ಪ್ಲಾಸ್ಟರ್ ಮಾಡಿಕೊಂಡು ಆಫ್ಟರ್ 24 hours 24 ಗಂಟೆ ಆದಮೇಲೆ ಮತ್ತೆ ಇದಲ್ಲ ಅದಕ್ಕೆ ಪ್ಲಾಸ್ಟರ್ ಮಾಡಬೇಕು. ಒಂದೇ ಟೈಮಿಗೆ ನೀವು 20 mm 25 mm ಮಾಡ್ತಾ ಇದ್ದೀರಾ ಅಂದರೆ ಕ್ರ್ಯಾಕು ಈಸಿಲಿ ಬಂದುಬಿಡುತ್ತೆ, ಪ್ಲಾಸ್ಟರ್ ಐತಲ್ಲ ಸ್ಟ್ರೆಂತು ಅಚೀವ್ ಮಾಡೋದಿಲ್ಲ. ಹಾಗಾಗಿ ಏನು ಮಾಡಬೇಕು, 12 mm to 15 mm ಪ್ಲಾಸ್ಟಿಂಗ್ ಥಿಕ್ನೆಸ್ ಐತಲ್ಲ ಮೇಂಟೈನ್ ಮಾಡಿ. ನೆಕ್ಸ್ಟ್ ಪಾಯಿಂಟಲ್ಲಿ ಫುಲ್ ಕಂಪ್ಲೀಟು ನಿಮ್ಮದು 4 ರಿಂದ 5 ಫ್ಲೋರು 6 ಫ್ಲೋರು ನಿಮ್ದು ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಬಿಲ್ಡಿಂಗ್ ಇದೆ, ಎಕ್ಸ್ಟರ್ನಲ್ ಪ್ಲಾಸ್ಟರ್ ಮಾಡ್ತಾ ಇದ್ದೀರಾ ಅಂದರೆ ಏನು ಮಾಡಬೇಕು, ಕಂಟಿನ್ಯೂಯಸ್ ಆಗಿ ಮಾಡಬಾರ್ದು ಪ್ಲಾಸ್ಟ್ರಿಂಗು. ಎಲ್ಲೆಲ್ಲಿ ಬೀಮ್ ಬರುತ್ತೆ, ಎಲ್ಲೆಲ್ಲಿ ಕಾಲಮ್ ಬರುತ್ತೆ ಅಲ್ಲಿ ವರ್ಟಿಕಲ್ಲು ಹಾರಿಜಾಂಟಲ್ ಗ್ರೂ ಮಾಡಬಹುದು, ಇಲ್ಲ ನೀವು ಅಟ್ಲೀಸ್ಟ್ ಹಾರಿಜಾಂಟಲ್ ಗ್ರೂ ಮಾಡಬಹುದು. ಈ ಥರ ಈಗ ನಾವು ಏನು ತೋರಿಸ್ತಾ ಇದ್ದೀವಿ ಈ ಥರ ಐತಲ್ಲ ನೀವು ಗ್ರೂ ಮಾಡಬೇಕಾಗುತ್ತೆ. ಇದು ಗ್ರೂ ಮಾಡಿದರೆ ಏನಾಗುತ್ತೆ, ಪ್ಲಾಸ್ಟ್ರಿಂಗಲ್ಲಿ ಏನಾರು ಕ್ರ್ಯಾಕ್ ಬರುತ್ತೆ, ಆವಾಗ ಕ್ರ್ಯಾಕ್ ಏನಾರು ಬರ್ತಾ ಇದೆ ಅಂದರೆ ಅಲ್ಲಿಗೆ ಐತಲ್ಲ ಅದು ಅವಾಯ್ಡ್ ಆಗುತ್ತೆ, ಅಲ್ಲಿಗೆ ಐತಲ್ಲ ನಿಂತ್ಕೊಂಡ್ಬಿಡುತ್ತೆ, ಕಂಟಿನ್ಯೂಸ್ ಆಗಿ ಸೀಳ್ಕೊಂಡು ಬರೋದಿಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ಬೀಮ್ ಹತ್ರ ನೀವು ಐತಲ್ಲ ಈ ಥರ ಗ್ರೂ ಐತಲ್ಲ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಇದೇನು ಗ್ರೂ ನೋಡ್ತಾ ಇದ್ದೀರಲ್ಲ ಇದ್ರದ್ದು ಥಿಕ್ನೆಸ್ ಎಷ್ಟಿರಬೇಕು, ಡೀಪ್ ಎಷ್ಟಿರಬೇಕು ಅಂತ ಹೇಳ್ತೀನಿ. ಇದ್ರದ್ದು ಡೀಪ್ ಗ್ರೂದು ಏನು ನೋಡ್ತಾ ಇದ್ದೀರಲ್ಲ ಮಿನಿಮಮ್ ಆಗಿ 1/2 inch ಅಂದರೆ ನಿಮಗೆ 10 to 12 mm ಮಿನಿಮಮ್ ನೀವು ಐತಲ್ಲ ಅದರದ್ದು ಗ್ರೂದು ಥಿಕ್ನೆಸ್ಸು ಆಮೇಲೆ ಡೀಪು ಮೇಂಟೈನ್ ಮಾಡಬೇಕು. ಅದಕ್ಕಿಂತ ಕಡಿಮೆ ಮಾಡಿದರೆ ಮಾಡಿನೋ ಪ್ರಯೋಜನ ಇರೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಗ್ರೂ ಕಟ್ ಮಾಡ್ತಾ ಇದ್ದೀರಾ ಪ್ಲಾಸ್ಟ್ರಿಂಗ್ ಅಂದರೆ ಮಿನಿಮಮ್ ಐತಲ್ಲ ಒಂದು 1/2 inch 10 to 12 mm ಅಟ್ಲೀಸ್ಟ್ ನೀವು ಐತಲ್ಲ ಮೇಂಟೈನ್. ನೆಕ್ಸ್ಟ್ ಪಾಯಿಂಟಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟು, ಎಲ್ಲ ನಾವು ಹೇಳಿದ ಪಾಯಿಂಟು ನೀವೆಲ್ಲ ಗಮನ ಮಾಡಿ ಎಲ್ಲ ಐತಲ್ಲ ಅಕ್ಯುರೇಟ್ ಆಗಿ ಪ್ಲಾಸ್ಟ್ರಿಂಗ್ ಮಾಡಿದ್ಮೇಲೆ ಮಿನಿಮಮ್ ಆಗಿ ನೀವು ಐತಲ್ಲ 7 to 10 days ಅಂದರೆ 7 ರಿಂದ 10 ದಿನ ನೀವು ಐತಲ್ಲ ಇದು ಪ್ಲಾಸ್ಟ್ರಿಂಗಿಗೆ ಕ್ಯೂರಿಂಗ್ ಮಾಡಲೇಬೇಕು ಪ್ಲಾಸ್ಟ್ರಿಂಗ್ ಮೇಲೆ. ಯಾಕಂದರೆ ನೀವು 7 days to 10 days ಪ್ಲಾಸ್ಟ್ರಿಂಗ್ ಮಾಡಿಲ್ಲ ಅಂದರೆ ಅದು ಐತಲ್ಲ ಸ್ಟ್ರೆಂತ್ ಅಚೀವ್ನೇ ಮಾಡಲ್ಲ. ಸೊ ಹಾಗಾಗಿ ಏನು ಮಾಡಿ, ಯಾವಾಗಲೂ ಪ್ಲಾಸ್ಟ್ರಿಂಗ್ ಆದಮೇಲೆ 7 ರಿಂದ 10 ದಿನ ಮಿನಿಮಮ್ ಆಗಿ ನೀವು ಕ್ಯೂರಿಂಗ್ ಮಾಡಲೇಬೇಕು. ಈಗ ನಾನು ಹೇಳಿರೋದು ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗು ಈ ಥರ ಐತಲ್ಲ ನಿಮ್ಮ ಮನೆಯೂ ಟೆಕ್ನಿಕಲಿ ಆಗಿ ಅಕ್ಯುರೇಟು ನೀವು ಐತಲ್ಲ ಪ್ರಾಪರು ಒಂದು ಇಂಜಿನಿಯರ್ ಪ್ರಕಾರ ಆರ್ಕಿಟೆಕ್ಟ್ ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಮನೆ. ಒಂದು ಸ್ಟ್ರಕ್ಚರಲ್ ಡೀಟೇಲ್ಸು, ಪ್ಲ್ಯಾನಿಂಗು, ಆರ್ಕಿಟೆಕ್ಟ್ ಡಿಸೈನು, ಲೈಸೆನ್ಸು ಎಲ್ಲ ಐತಲ್ಲ ನಾವು ಮಾಡ್ಕೊಡ್ತೀವಿ. ಮಟೀರಿಯಲ್ ಕಾಂಟ್ರಾಕ್ಟು, ಪ್ಲ್ಯಾನಿಂಗು, ಡಿಸೈನಿಂಗು ಮಾಡ್ಕೊಡ್ತೀವಿ. ನಿಮ್ಗೂ ಇಂಥ ಸ್ವಂತ ಮನೆ ಮಾಡ್ಕೋಬೇಕು, ಒಳ್ಳೆ ಮನೆ ಮಾಡ್ಕೋಬೇಕು ಅಂತ ಆಸೆ ಇದೆ, ಒಂದು ಕನಸನ್ನು ನನಸು ಮಾಡ್ಕೋಬೇಕಂತ ಇದ್ದೀರಾ, ನೀವು ಐತಲ್ಲ ದಾವಣಗೆರೆಯಲ್ಲಾಗಲಿ ಬೆಂಗಳೂರಲ್ಲಾಗಲಿ ನಮ್ಮ ಐತಲ್ಲ ಕೊಟ್ಟಿರೋ ಡೀಟೇಲ್ಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಬರಬಹುದು. ನಾವು ಐತಲ್ಲ ನಿಮಗೆ ಮಟೀರಿಯಲ್ ಕಾಂಟ್ರಾಕ್ಟು, ಪ್ಲ್ಯಾನಿಂಗು, ಡಿಸೈನಿಂಗು, ಕನ್ಸ್ಟ್ರಕ್ಷನು, ಲೈಸೆನ್ಸು, ಈಚ್ ಆ್ಯಂಡ್ ಎವ್ರಿಥಿಂಗ್ ಬಿಲ್ಡಿಂಗಿಗೆ ಏನೇನು ಬೇಕೋ ಅದೆಲ್ಲ ಐತಲ್ಲ ನಾವು ನಿಮಗೆ ಪೂರೈಸ್ಕೊಡ್ತೀವಿ. ನಿಮಗೂ ಐತಲ್ಲ ನಾವು ಏನೇನು ಬೇಕು ಅದೆಲ್ಲ ಐತಲ್ಲ ಡಿಸೈನ್ ಪ್ರಕಾರ ಎಲ್ಲ ಮಾಡಿಕೊಡ್ತೀವಿ. ಸೊ ನಿಮಗೆ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ದಾವಣಗೆರೆಯಲ್ಲಿ ಬಂದರೆ ವಿಜಯನಗರ ಎಕ್ಸ್ಟೆನ್ಷನ್ RTO ಆಫೀಸ್ ಹತ್ರ ಆಫೀಸ್ ಇದೆ. ಬೆಂಗಳೂರಲ್ಲಿ ಬಂದರೆ ನಿಮಗೆ ಐತಲ್ಲ JP ನಗರ್ ನಿಯರ್ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಆಫೀಸ್ ಇದೆ. ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಿ. ಥ್ಯಾಂಕ್ ಯು.